ಬೆಳಿಗ್ಗೆ ನಮ್ಮ ಮಲಸಂಕರಣ ಕೆರೆಗೆ ಇಳಿಸಿ ನೀರಿಗೆ ಮಾತ್ರ ಭಯ ಪಡ್ಕೊಳ್ಳೋ ಸಾಕಾಗಿ ಹೋಗ್ತಾಳೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಡೆನ್ ಫಾರ್ಮ್ಸ್ ಹೋಗಿ ಇವತ್ತು ಕೂಡ ಒಂದು ಎಕ್ಸಿಬಿಷನ್ ಹೋಗೋದಿದೆ. ಇವತ್ತು ಕೂಡ ನಮ್ಮ ಕುದುರೆಗಳು ಒಂದು ಕೃಷಿ ಮೇಳಕ್ಕೆ ಹೋಗೋದಿದೆ. ಯಾವ ಕೃಷಿ ಮೇಳ ಅಂತ ಹೇಳ್ತೀನಿ, ವಿಡಿಯೋ ಕಣ್ತಂಗ ನೋಡಿ. ಬೆಳಿಗ್ಗೆ ದೋಸ್ಗಳು ಆಚೆ ಕಟ್ಟಿ ಇವತ್ತು ನೋಡಿ ಫುಲ್ ಫಾಗ್ ತುಂಬಿಕೊಂಡು ಯಾವ್ದು ಸೂರ್ಯ ಯಾವ ತರ ಕಾಣ್ತಿದೆ ಅಂತ. ಫಾಗ್ ಎಲ್ಲ ಕ್ಲಿಯರ್ ಆದ್ಮೇಲೆ ಮಲಕ್ಸನ್ ಕರ್ಕೊಂಡು ರೈಡಿಂಗ್ ಹೋಗಿ ಏನೇ ಹೇಳಿ ಬೆಳಗ್ಗೆ ಚಿಲ್ಡ್ ವೆದರ್ ಅಲ್ಲಿ ಒಂದು ರೈಡಿಂಗ್ ಹೋಗೋದೇ ಮಜಾ. ಕರ್ಕೊಂಡು ಕೆರೆ ಮುಳುಗಿಸಿ ನಮ್ಮ ಮಲಕ್ಸನ ನೀರಲ್ಲಿ ಆಟ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆಗೆ ಬಂದ ತಕ್ಷಣ ಕುದುರೆ ತಿಂಡಿ ಕೊಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ಸೀದಾ ಹಾಸನ್ ಕಡೆ ಪಯಣ. ಯಾಕಂದ್ರೆ ಸಂದೀಪ್ ಅವ್ರ 3 ಜೊತೆ ಎತ್ಕೊಳ್ಗಟ್ಟಿ ದೇವ್ರ ಕರೆ ಮಾಡಿದ್ರು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಮಾತಾಡಿಸ್ಕೊಂಡು ಸಂದೀಪ್ ಅವ್ರು ಒಂದಷ್ಟು ಪ್ರಶ್ನೆ ಕೇಳಿ ಯೂಟ್ಯೂಬ್ ವಿಡಿಯೋ ಮಾಡ್ಕೊಂಡು ಪ್ರಶ್ನೆ ಏನು ಅಂತಂದ್ರೆ ಹಳ್ಳಿ ಕರೆ ಎತ್ಕೊಳ್ಳಿ ಯಾಕೆ ದುಬಾರಿ ಆಗಿದೆ ಅಂತ ಕೇಳಿದ ಪ್ರಶ್ನೆಗಳಿಗೆ ಅವ್ರ ಕಡೆ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಮಿತ್ತೂಸ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗಿದೆ ನೋಡಿ. ಅದೆಲ್ಲ ಮುಗಿಸ್ಕೊಂಡು ಸೀದಾ ಕನಕಪುರ ಡೆನ್ ಫಾರ್ಮ್ಸ್ ಕಡೆ ಬಂದೆ. ಏನಪ್ಪಾ ವಿಷಯ ಅಂದ್ರೆ ಕನಕಪುರದಲ್ಲಿ ಫಸ್ಟ್ ಟೈಮ್ ನಡೀತಿರುವ GKVK ಕೃಷಿ ಮೇಳಕ್ಕೆ ನಮ್ಮ ಕುದುರೆಗಳೊಂದಿಗೆ ನಾವು ಬರ್ತಿದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಕೂಡ ಬಂದು ಭಾಗವಹಿಸಿ. ಅಲ್ಲಿಂದ ನಾವು ಹೋಗಿದ್ದು ಕನಕಪುರದಲ್ಲಿ ನಡೀತಿರೋ ಕೃಷಿ ಮೇಳ ಸ್ಥಳಕ್ಕೆ. ನಾವು ಕುದುರೆಗಳ ತರಕ್ಕೆ ಯಾವ ತರ ವ್ಯವಸ್ಥೆ ಮಾಡಿದ್ರೆ ನೋಡಕ್ ಬಂದಿದ್ವಿ. ಇದೇ ನವೆಂಬರ್ 29, 30 ಶನಿವಾರ ಭಾನುವಾರ ಕನಕಪುರದಲ್ಲಿ ಫಸ್ಟ್ ಟೈಮ್ ಕೃಷಿ ಮೇಳ ನಡೀತಿದೆ. ದಯವಿಟ್ಟು ಎಲ್ಲರೂ ಬನ್ನಿ. ಇವತ್ತಿನ ಕತೆ ಇಷ್ಟೇ.